The mobile you are calling is currently switched off. ಸ್ವಿಚ್ ಆಫಾ? ಅಯ್ಯೋ, ಏ ದುರ್ಗಾ, ಬೈಲಿ. ಮಾಯಾ ಎಲ್ಲಿ ಹೋಗಿದ್ದಾಳೆ ಅಂತ ನಿನಗೇನಾದರೂ ಗೊತ್ತಾ? ಅದು ಮೇಡಮ್, ಹಾಂ, ಅವಾಗಲೇ ರೆಡಿ ಆಗ್ತಾ ಇದ್ರು. ಎಲ್ಲೋ ಹೊರಗಡೆ ಹೋಗಿರ್ಬೇಕು. ಫೋನ್ ಮಾಡಿ ವಿಚಾರಿಸಿ. ಏಯ್, ಫೋನ್ ಮಾಡಕ್ಕೆ ನನಗೆ ಗೊತ್ತಾಗಲ್ವಾ? ಅವಳ ಫೋನು ಆಫ್ ಬರ್ತಾ ಇದೆ. ಈ ಮಾಯನ್ಗಂತೂ ಬುದ್ಧಿನೇ ಇಲ್ಲ. ಹೇಳ್ದೆ ಕೇಳಿದೆ ಎಲ್ಲಿಗೋ ಹೋಗ್ಬಿಡ್ತಾಳೆ. ಇಷ್ಟೊತ್ತಾದ್ರೂ ಫೋನ್ ತೆಗಿತಿಲ್ಲ ಅಂತಂದ್ರೆ ಏನರ್ಥ? ದಮಯಂತಿ, ಏನಾಯ್ತು? ಯಾಕೆ ಹೀಗೆ ಕೂಗಾಡ್ತಿದ್ಯಾ? ಅದಕ್ಕೆ ಮಾಯಾ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಎಷ್ಟು ಫೋನ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ಎಲ್ಲಿ ಹೋಗಿದ್ದಾಳೋ ಅಂತ ತುಂಬಾ ಭಯ ಆಗ್ತಾ ಇದೆ. ಅದಾ, ನಾನು ಹೇಳೋದೇ ಮರ್ತ್ಬಿಟ್ಟಿದ್ದೆ. ಮಾಯಾ ಚೆನ್ನೈಗೆ ಹೋಗಿದ್ದಾಳೆ. ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ಲು. ಬೊಟಿಕ್ ಕೆಲಸ ಅಂತ ಹೇಳ್ತಾ ಇದ್ಲು. ಏನು ಚೆನ್ನೈಗ? ಅಷ್ಟು ಅರ್ಜೆಂಟಾಗ? ಅಲ್ಲ, ಬೆಳಗ್ಗೆ ಇನ್ನೂ ಬಾಸು, ಹಾಗಾದ್ರೆ ಮಾಯಾ ಚೆನ್ನೈಗೆ ಹೋಗ್ತೀನಿ ಅಂತ ನನ್ನ ಹತ್ರ ಒಂದು ಮಾತು ಹೇಳಲಿಲ್ವಲ್ಲ? ಕಿತ್ತಾಗೆ ಹೋಗಿದ್ದಾಳೆ. ಏಯ್, ಅವಳು ಚೆನ್ನೈಗೆ ಹೋಗ್ತಾಳೋ ಅಮೆರಿಕಾಗೆ ಹೋಗ್ತಾಳೋ ನಿನಗೆ ಯಾಕೆ ಹೇಳಬೇಕು? ಅವಳು ಮಾಡೋ ಬಿಸ್ನೆಸ್ ವಿಷಯದ ಬಗ್ಗೆ ನಿನ್ನ ಹತ್ರ ಪರ್ಮಿಷನ್ ತಗೊಂಡು ಹೋಗ್ಬೇಕಾ? ಅವಳೇ ನಿಮ್ಮ ಮಾವನ ಮಗಳ ನಿನ್. ಅದ್ಗೆ ಆದ್ರೂ ಮಾಯಾ ಚೆನ್ನೈಗೆ ಹೋಗೋ ವಿಷಯದ ಬಗ್ಗೆ ನನ್ನ ಹತ್ರ ಒಂದು ಮಾತು ಹೇಳಲಿಲ್ವಲ್ಲ? ದಮಯಂತಿ, ಮಾಯಾ ಈಗ ಸ್ವಲ್ಪ ದಿನ ಮುಂಚೆ ನನಗೆ ಫೋನ್ ಮಾಡಿ ಹೇಳಿದ್ಲು. ಚೆನ್ನೈನಲ್ಲಿ ಒಂದು ಬೊಟಿಕ್ ಓಪನ್ ಮಾಡಬೇಕು ಅಂತ ದೊಡ್ಡ ಪ್ಲ್ಯಾನ್ ಹಾಕ್ಕೊಂಡಿದ್ದಾಳಂತೆ. ಕೆಲಸ ಜಾಸ್ತಿ ಇರೋದ್ರಿಂದ ಕೆಲವು ವಾರಗಳನ್ನು ನಾನು ಅಲ್ಲೇ ಇರ್ತೀನಿ ಅಂತಲೂ ಹೇಳಿದ್ಲು. ನಿನಗೆ ಗೊತ್ತಲ್ಲ ದಮಯಂತಿ, ಅವಳು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ರೆ ಯಾರ ಹತ್ರ ಮಾತಾಡೋದು ಇಲ್ಲ, ಯಾರ ಫೋನ್ ಕಾಲ್ಸು ರಿಸೀವೂ ಮಾಡೋದಿಲ್ಲ. ನನಗೆ ಗೊತ್ತಿರೋದು ಇಷ್ಟೇ ಅಪ್ಪ. ನೀನೇನು ತಲೆ ಕೆಡಿಸ್ಕೋಬೇಡ. ಬರೀ ಈ ಕಡೆ. ನೋಡಿದೆ ದುರ್ಗಾ, ನನಗೆ ಹೇಳಿದೆ ತಾನೆ, ನೀನು ಅವಳನ್ನ ಮೀಟ್ ಮಾಡದೇ ಇದ್ದಿದ್ದೆ ಒಳ್ಳೇದಾಯ್ತು. ಹೌದು ಬಾಸು, ಆದ್ರೆ ಮಾಯಾ ಯಾಕೆ ಆ ಥರ? ಆದರೆ ಗೀದ್ರೆ ಎಲ್ಲ ಬಿಡು. ಇನ್ ಕೇಸ್ ನೀನೇನಾದರೂ ಹೋಗಿದ್ದಿದ್ರೆ ಅವಳು ಸುಮ್ಮನೆ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಟ್ಟು ಚೆನ್ನಾಗಿ ಎಸ್ಕೇಪ್ ಆಗಿರೋಳು. ನೋಡೋರ ಕಣ್ಣಿಗೆ ಅವಳು ಚೆನ್ನೈಲಿದ್ದಾಳೆ ಅಂತ, ಬಟ್ ಅವಳು ಏನು ಮನೆ ಹಾಳು ಕೆಲಸ ಮಾಡಬೇಕೋ ಅದನ್ನು ಮಾಡಿ ಮುಗಿಸ್ಬಿಟ್ಟಿರೋಳು. ಅದಕ್ಕೆ ಹೇಳೋದು, ನನ್ನ ಮಾತನ್ನ ಕೇಳೋದನ್ನ ಕಲಿ ಅಂತ. ಹೌದು ಬಾಸು, ನೀವು ಹೇಳೋದು ಸರಿ ಇದೆ. ನಾನೇ ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂಡೆ. ಏನು, ಮಾಯಾ ಮತ್ತೆ ದುರ್ಗಾ ಬೆಟ್ಟದ ಮೇಲೆ ಮೀಟ್ ಆಗ್ತಾ ಇದ್ದಾರಾ? ವಾಟ್ ಇಸ್ ದಿಸ್ ಶರತ್? ಮನೇಲೆ ಮಾತಾಡಕ್ಕಾಗದೇ ಇರೋಂಥ ವಿಷಯ ಅವರಿಬ್ಬರ ಮಧ್ಯೆ ಏನಿರುತ್ತೆ? ನನಗೇನೋ ಇದು ಸರಿ ಅನ್ನಿಸ್ತಿಲ್ಲಪ್ಪ. ನನಗೂ ಸರಿ ಅನ್ನಿಸ್ತಾ ಇಲ್ಲಮ್ಮ. ಆ ಮಾಯಾ ಅದೇನು ಸಂಚು ಮಾಡ್ತಾ ಇದ್ದಾಳೋ, ಯಾವ ವಿಷಯ ಹೇಳಿ ದುರ್ಗಾ ತಲೆ ಕೆಡಿಸ್ತಾಳೋ ಗೊತ್ತಾಗ್ತಾ ಇಲ್ಲ. ದುರ್ಗಾ ಕೂಡ ಯಾವುದೋ ಮುಖ್ಯವಾದ ವಿಷಯ ಇದೆ ಅಂತ ಹೇಳಿ ಅವಳನ್ನ ಮೀಟ್ ಮಾಡೋದಕ್ಕೆ ಹೊರಟಿದ್ದಾಳೆ. ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಪ್ಪ ಶರತ್. ಇಂಥ ಸಮಯದಲ್ಲಿ ದುರ್ಗಾ ಮಾಯನ್ನ ಮೀಟ್ ಮಾಡೋದು ಸರಿಯಲ್ಲ. ಮಾಯಾ ದುರ್ಗನ್ ಜೊತೆ ಹೇಗೆ ಬಿಹೇವ್ ಮಾಡ್ತಾಳೆ ಅಂತ ನಿನಗೆ ಗೊತ್ತಲ್ಲ ಶರತ್. ದುರ್ಗನ್ ಬಗ್ಗೆ ಸಾಕಷ್ಟು ದ್ವೇಷ ಇಟ್ಕೊಂಡಿದ್ದಾಳೆ. ಹೌದಮ್ಮ, ಯಾವಾಗಲೂ ಅವರಿಬ್ಬರು ಮಧ್ಯೆ ಜಗಳ ನಡೀತಾನೆ ಇರುತ್ತೆ. ದುರ್ಗನ್ ತಾಳಿ ಇನ್ಸಿಡೆಂಟಲ್ಲಿ ಮಾಯಾ ಬಿಹೇವ್ ಮಾಡಿದ ರೀತಿ ನೋಡಿದ್ರೆ ನನ್ಗೀಗ್ಲೂ ಭಯ ಆಗತ್ತೆ ಶರತ್. ಅವಳು ಯಾವ ಎಕ್ಸ್ಟ್ರೀಮಿಗೆ ಬೇಕಾದರೂ ಹೋಗ್ತಾಳೆ. ಒಂದು ವೇಳೆ ದುರ್ಗನ್ ಮೇಲಿರೋ ಜಲಸ್ಗೆ ಅವಳಿಗೇನಾದರೂ ತೊಂದರೆ ಮಾಡಿದ್ರೆ? ಅಲ್ದೇ ಶರತ್, ಬೆಟ್ಟ ತುದಿ ಕರೆದಿದ್ದಾಳೆ ಅಂತ ಬೇರೆ ಹೇಳ್ತಿದ್ಯಾ? ಅಂಥ ಜಾಗದಲ್ಲಿ ಏನಾದರೂ ಅನಾಹುತ ಆದರೆ ಏನು ಮಾಡೋದು ಶರತ್? ನನಗೇನೋ ಇವರಿಬ್ಬರೇ ಹೀಗೆ ಹೊರಗಡೆ ಮೀಟ್ ಮಾಡೋದು ತುಂಬ ಡೇಂಜರ್ ಅಂತ ಅನ್ನಿಸ್ತಾ ಇದೆ ಶರತ್. ಪ್ಲೀಸ್ ನನ್ನ ಮಾತು ಕೇಳು ಮಗನೇ. ದುರ್ಗಾ ಮಾಯನ್ನ ಮೀಟ್ ಮಾಡೋದು ಬೇಡ. ಹೇಗಾದರೂ ಮಾಡಿ ನೀನು ದುರ್ಗನ್ನ ಹೋಗೋದು ಬೇಡ ಅಂತ ಹೇಳಬೇಕು. ಹೌದಮ್ಮ, ನೀವು ಹೇಳ್ತಾ ಇರೋದ್ರಲ್ಲೂ ಪಾಯಿಂಟ್ ಇದೆ. ಸುಮ್ಮನೆ ಯಾಕೆ ರಿಸ್ಕ್ ತಗೋಬೇಕು? ನಾನು ಈಗಲೇ ದುರ್ಗನ ಹತ್ರ ಹೋಗ್ಬೇಡ ಅಂತ ಹೇಳ್ತೀನಿ.
ಇಷ್ಟು ಅರ್ಜೆಂಟಾಗಿ ಎಲ್ಲೋಗ್ತಾ ಇದೆಯೋ? ಮಾಯಾ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು, ಬೆಟ್ಟದ ಹತ್ರ ಬಾ ಅಂತ ಹೇಳಿದ್ಲು. ಅದಕ್ಕೆ ಅವಳ ಹತ್ರ ಮಾತಾಡೋಣ ಅಂತ ಹೋಗ್ತಾ ಇದ್ದೆ. ಅದರ ಅವಶ್ಯಕತೆ ಇಲ್ಲ. ನೀನು ಮಾಯಾನ ಮೀಟ್ ಮಾಡಕ್ಕೆ ಹೋಗೋದು ಬೇಡ. ಇನ್ಮೇಲೆ ನಿನ್ನ ನೆರಳು ಕೂಡ ಈ ಭೂಮಿ ಮೇಲೆ ಇರಬಾರ್ದು. ಗುಡ್ ಬೈ ಮಾಯಾ. ಸತ್ಯನ ಹುಡ್ಕೋದಕ್ಕೆ ಹೋದವ್ರಿಗೆ ಸಮಾಧಿನೇ ಸಿಗಬೇಕು. ಶರತ್ನ ದಾಳವಾಗಿ ಬಳಸ್ಕೊಂಡು ದುರ್ಗಾ ಕೈ ಕಟ್ ಹಾಕಿದೆ. ಈಗ ಮಾಯಾ ನನ್ನ ದಾರಿಯಿಂದ ಮುಕ್ತವಾದ್ಲು. ಈ ನನ್ನ ಆಟದಲ್ಲಿ ನನ್ನನ್ನು ಸೋಲ್ಸೋದಕ್ಕೆ ಈ ಭೂಮಿ ಮೇಲಿರೋ ಯಾವ ಶಕ್ತಿಯಿಂದನೂ ಸಾಧ್ಯ ಇಲ್ಲ. ಬಾಸ್ ಹೇಳ್ದಾಗ್ಲೇ ಮಾಯಾ ನನ್ನ ಬೆಟ್ಟದಿಂದ ಕೆಳಗೆ ಬೀಳ್ಸೋ ಸಂಚು ಮಾಡಿದ್ಲ. ಆದರೆ ಅವತ್ತವಳು ನನ್ನ ಹತ್ರ ಮಾತಾಡುವಾಗ ಅವಳು ಮುಕ್ತಲ್ಲಿದ್ದ ಭಯ ನನ್ನನ್ನು ಅಪಾಯಕ್ಕೆ ತಳ್ಳೋ ಥರ ಇರಲಿಲ್ಲ, ಅವಳೇ ಅಪಾಯದಲ್ಲಿರೋ ಥರ ಇತ್ತು. ಇದ್ರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ನನ್ನ ತಲೆ ಎಲ್ಲ ಕೆಡ್ತಿದೆ. ದುರ್ಗಾ, ನೀನು ಹೇಳ್ದೆ ಅಂತ ನಾನು ಬೆಟ್ಟದ ಹತ್ರ ಹೋಗಿದ್ದೆ. ಆದರೆ ಅಲ್ಲಿ ಮಾಯಾ ಎಲ್ಲೂ ಕಾಣಿಸ್ಲಿಲ್ಲ. ಅವಳು ಅಲ್ಲಿ ಹೋಗೇ ಇಲ್ಲ ಅಂತ ಅನ್ಸತ್ತೆ. ಹೌದು ಅಂಬಿಕಾ ಅವರೇ, ಅವಳು ಅಲ್ಲಿ ಬರಲಿಲ್ಲ. ನಂಗೆ ಗೊತ್ತಾಯ್ತು, ಅವಳು ಚೆನ್ನೈಗೆ ಹೋಗಿದ್ದಾಳಂತೆ. ಚೆನ್ನೈಗ? ನಿನಗೆ ಯಾರು ಹೇಳಿದ್ರು? ನಿನಗೆ ಕಾಲ್ ಮಾಡಿದ್ಲಾ? ಇಲ್ಲ ಇಲ್ಲ, ಮಾಳ್ವಿಕಾ ಮೇಡಮ್ ಅವಾಗಲೇ ಎಲ್ಲರ ಹತ್ರ ಅವರೇ ಈ ವಿಷಯನ ಹೇಳ್ತಾ ಇದ್ರು. ಅಲ್ಲ, ಇದ್ದಕ್ಕಿದ್ದ ಹಾಗೆ ಚೆನ್ನೈಗೆ ಯಾಕೆ ಹೋದ್ಲು? ನಿನ್ನ ಮೀಟ್ ಮಾಡಬೇಕು ಅಂತ ಅಷ್ಟು ಅರ್ಜೆಂಟಾಗಿ ಕರೆದವಳು ಇದ್ದಕ್ಕಿದ್ದ ಹಾಗೆ ಯಾರಿಗೂ ಹೇಳ್ದೆ ಚೆನ್ನೈಗೆ ಹೋದ್ಲು ಅಂದರೆ ಇದ್ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ ದುರ್ಗಾ. ನನಗೂ ಹಾಗೆ ಅನಿಸ್ತಿದೆ. ದುರ್ಗಾ, ನಡಿ, ಅರ್ಜೆಂಟಾಗಿ ಹಿತ ಸ್ಕೂಲ್ಗೆ ಹೋಗ್ಬೇಕು. ಸ್ಕೂಲ್ಗ? ಯಾಕೆ ಬಾಸು? ಸ್ಕೂಲಿಂದ ಕಾಲ್ ಬಂದಿತ್ತು, ಅವ್ರು ಏನೋ ಡಿಸ್ಕಸ್ ಮಾಡ್ಬೇಕಂತೆ. ನಾನು ಬರಲೇಬೇಕಾ? ಇಲ್ಲ ದುರ್ಗಾ, ಇಬ್ರು ಕರೆದಿದ್ದಾರೆ. ಹಿತ ಅದೇನು ಕಿರಿಕ್ ಮಾಡ್ಕೊಂಡಿದ್ದಾಳೋ ಏನೋ, ಯಾರಿಗಾದ್ರೂ ಹೊಡೆದಿದ್ದಾಳೋ ಏನೋ. ಬಾಸು, ನಮ್ಮ ಪುಟ್ಟ ಮೇಡಮ್ ಹತ್ರ ಯಾರಿಗೂ ತೊಂದರೆ ಕೊಡಲ್ಲ. ಅವಳು ತುಂಬ ಸಾಧು. ಅದು ನನಗೂ ಗೊತ್ತು ದುರ್ಗಾ. ಮೊದಲಾಗಿದ್ರೆ ನಾನು ಟೆನ್ಷನ್ ಮಾಡ್ಕೊಳ್ತಾ ಇರಲಿಲ್ಲ. ಆದರೆ ನೀನೇ ಅಲ್ವಾ ಯಾರಾದರೂ ಬೆದರಿಸಿದ್ರೆ ಹಲ್ಲು ಉದುರ್ಸು ಅಂತ ಹೇಳ್ಕೊಟ್ಟಿರೋದು, ಅದಕ್ಕೆ ಟೆನ್ಷನ್ನು. ಬಾಸು, ಹಾಗೆಲ್ಲ ಏನಿಲ್ಲ. ಸುಮ್ಮನೆ ಪುಟ್ಟ ಮೇಡಮ್ ಯಾರ ತಂಟೆಗೂ ಹೋಗಲ್ಲ. ದುರ್ಗಾ, ನಾನಿಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಏನಿಲ್ಲ ಬಾಸು, ನಾನು ರೆಡಿನೇ ಇದ್ದೀನಿ. ನೀವು ಹ್ಞೂ ಅಂದರೆ ಹೋಗೋಣ, ಬನ್ನಿ. ಸರಿ, ನಡಿ.